ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಗೌತಮಿ. ನಾನೊಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇಲ್ಲಿ ಕಟ್ ಆಗಿರ್ಬೋದು, ಅಥವಾ ಬೈ ಮಿಸ್ಟೇಕ್ ನಾವು ಚಾಕುವಿಂದ ಕಟ್ ಮಾಡ್ಕೊಂಡಿರ್ಬೋದು, ಅಥವಾ ಗಾಜು ಪೀಸ್ ಏನಾದರೂ ಕಾಲಿಗೂ ಕೈಗೂ ಕಟ್ ಆಗಿರ್ಬೋದು. ಈ ಥರ ಆಗಿದ್ದರೆ ಒಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಯಾವುದೇ ಥರದ ಮಾತ್ರೆ, ಓಲ್ಡ್ ಮಾತ್ರೆಗಳು ಮಿಕ್ಕಿರುತ್ತಲ್ವ, ಆ ಮಾತ್ರೆಯನ್ನು ಒಂದು ಯಾವುದಾದ್ರೂ ತೊಗೊಂಡು ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು. ಈ ಥರ ನೋಡಿ, ಯಾವುದೇ ಥರ ಮಾತ್ರೆ ಆದರೂ ಪರವಾಗಿಲ್ಲ. ಇವಾಗ ನಾನು ಡೋಲೋ 650 ಮನೇಲಿ ಒಂದು ಮಾತ್ರೆ ಇತ್ತು, ಅದು ತೊಗೊಂಡಿದ್ದೀನಿ. ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ ನಾನು. ನೋಡಿ, ನೀರು ಸ್ವಲ್ಪ ಸೇರಿಸ್ಕೋಬೇಕು, ಪೇಸ್ಟ್ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಮ್ಮ ಹಸ್ಬೆಂಡ್ ಹೇಳಿದ ಟಿಪ್ ಇದು. ಅವ್ರಿಗೂ ಈಜೊಡೆಯಕ್ಕೆ ಹೋಗ್ಬಿಟ್ಟು ಅವ್ರ ಕಾಲಿಗೆ ಗಾಜು ಚುಚ್ಕೊಂಡಿತ್ತು, ಕಟ್ಟಾಗಿತ್ತು. ಮತ್ತು ಒಂದು ಹುಡುಗ ನಮ್ಮ ಮನೆ ಹತ್ರ, ನಮ್ಮ ರಿಲೇಷನ್ ಹುಡುಗಗೂ ಆಗಿತ್ತು. ತುಂಬ ನೋವು ಅಂತ ಮನೆಗೆ ಬಂದ. ಅದಕ್ಕೆ ಅವನಿಗೆ ಈ ಟಿಪ್ನ ನಾವು ಮಾಡ್ತಾಯಿದ್ದೀವಿ. ಇವಾಗ ಆ ಪೇಸ್ಟ್ನ ಒಂದು ಬಟ್ಟೆ, ಚಿಕ್ಕ ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಹಾಕ್ಕೊಂಡು, ಹಾಗೆ ಆ ಗಾಯ ಆಗಿರುತ್ತಲ್ಲ, ಗಾಯ ಆಗಿರೋ ಪ್ಲೇಸ್ಗೂ ಹಚ್ಚಬೇಕು. ನೋಡಿ, ಈ ಥರ ತುಂಬ ಜಾಸ್ತಿನೇ ಗಾಯ ಆಗಿತ್ತು ಅವನಿಗೆ, ಕಟ್ಟಾಗಿತ್ತು. ತುಂಬ ನೋವು ಅಂತ ಮನೆಗೆ ಬಂದೆ. ಇವಾಗ ಈ ಟಿಪ್ನ ಮಾಡ್ತಾಯಿದ್ವಿ. ನೈಟ್ ಹಾಕಿದ್ದು ನಾವು ಒಂದು 10-20 ನಿಮಿಷಕ್ಕೆ ಅವನಿಗೆ ನೋವು ಕಡಿಮೆ ಆಯಿತು. ಬೆಳಗ್ಗೆಗಾದರೆ ತುಂಬ ಚೆನ್ನಾಗಿ ಬೇಗ ಕಡಿಮೆ ಆಗಿರುತ್ತೆ. ಬೆಳಗ್ಗೆವರೆಗೂ ಇಟ್ಕೊಂಡ್ರೆ ನೋಡಿ, ಈ ಥರ ಕಟ್ತಾಯಿದ್ವಿ. ಅದು ಹಚ್ಬಿಟ್ಟು ಬಟ್ಟೆಗೆ ಹಚ್ಕೋಬೇಕು, ಹಾಗೆ ಗಾಯ ಹತ್ರನೂ ಹಚ್ಚಬೇಕು. ನೋಡಿ, ಕೇಳಿದೆ ನಾನು, ತುಂಬ ನೋವು ಪಡ್ತಾಯಿದ್ದ ಅವನು. ನೋಡಿ, ಅವನು ಹೇಳ್ತಾ ಇದ್ದಾನೆ, ಇವಾಗ ಕಟ್ಟಿದ್ದು ಆಯಿತು. ಈ ಥರ ನೈಟ್ ಕಟ್ಬಿಟ್ಟು ಬೆಳಗ್ಗೆವರೆಗೂ ಇರಿ, ಬೇಗ ವಾಸಿ ಆಗುತ್ತೆ. ನಮ್ಮ ಹಸ್ಬೆಂಡು ಈ ಟಿಪ್ನ ಫಸ್ಟೇ ಟ್ರೈ ಮಾಡಿದರು. ನೋಡಿ, ಅವ್ರಿಗೂ ಆಗಿದ್ದು ಗಾಯ ಈಜೊಡೆಯಕ್ಕೆ ಹೋಗಿ. ಟ್ರಿಪ್ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ.